ನೀವು ನೋಡ್ಬೋದು. ಕ್ಯಾಮ್ರಾ ಫೋಕಸ್ ಆಗ್ತೈತೆ ನೋಡ್ಬೋದು. ಇದು ಆಲ್ಮೋಸ್ಟ್ ಅವಾಗ ಶೋರೂಮಿಂದ ತಂದಾಗ ಇದ್ದಿದ್ದು ಈ ಫೋಟೋಸು. ಇನ್ನು ನಮ್ಮ ಚಿಕ್ಕಪ್ಪ ಓಡಿಸೋದು ಐತೆ, ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೋಡೋದಾದರೆ ನೀವು ಇದಕ್ಕೂ ಇದಕ್ಕೇನು ವ್ಯತ್ಯಾಸ ಅಂದರೆ, ನಾನು ರೆಡಿ ಮಾಡಿಸಿದಾಗ ಇವಾಗಲೂ ನೋಡಿ ತುಂಬ ವ್ಯತ್ಯಾಸ ಐತೆ. ಕೆಳಗಡೆ ಇದು ಗಾರ್ಡ್ ಪ್ಲೇಟೆಲ್ಲ ಹಾಕಿದ್ರು. ಇವಾಗ ಆಫ್ಟರ್ ಮಾರ್ಕೆಟಲ್ಲಿ ಸಿಗುತ್ತಲ್ವಾ ಈ ADV 390ಗೆಲ್ಲ, ಆದರೆ ಇದು ಮಾತ್ರ ಕಸ್ಟಮೈಸ್ಡ್ ನೋಡಿ. ಅದು ವೆಲ್ಡಿಂಗ್ ಶಾಪಲ್ಲಿ ನಮ್ಮ ಚಿಕ್ಕಪ್ಪ ಮಾಡಿಸಿದ್ದು. ಫಸ್ಟ್ ಇದೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದು ನಮ್ಮ ಚಿಕ್ಕಪ್ಪನೇ. ನೋಡಿ ಇದು ಇಂಡಿಕೇಟರ್ಸ್ ನೋಡಿ ಹೆಂಗೆ ಹಾಕ್ಸೋರೆ, ಬೇಜಾರಾಗತ್ತೆ ನಿಜ. ನಮ್ಮ ಅಪ್ಪ ಏನೋ ನೋಡಿದ್ರೆ ಈ ಗಾಡಿನ ಅಷ್ಟೇ ಫುಲ್ ಬೇಜಾರಾಗ್ಬಿಟ್ಟು ಹಾಕ್ಬಿಡ್ತಾರೆ. ಯಾಕಂದರೆ ನೋಡಿ ಈ ಥರ ಕಂಡೀಷನ್ ಅವ್ರು ಯಾವತ್ತೂ ಮಡಿಯೇ ಇಲ್ಲ. 3 ತಿಂಗಳಾಗೈತಲ್ಲ, ಏನು ಸ್ಟಾರ್ಟ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ಕಾರ್ಬ್ರೇಟರ್ ಬಿಚ್ಚಬೇಕಾಗತ್ತೆ. 1 2 ಕಮೆಂಟ್ ಸೆಕ್ಷನ್ ಹೇಳಿ ಯಾರು ಚೆನ್ನಾಗಿ ಇಟ್ಕೊಂಡವ್ರೆ ಅಂತ. ಖಂಡಿತ ನೀವು ಹೇಳ್ತೀರಾ ನಮ್ಮ ಚಿಕ್ಕಪ್ಪನೇ ಚೆನ್ನಾಗಿ ಇಟ್ಕೊಂಡವ್ರೆ. ಕರ್ನಾಟಕ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ತುಂಬ ಜನ ಕೇಳ್ತಾಯಿದ್ರು ಸಮುರೈ ಏನಾಗೈತೆ ಅಂತ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೇನೋ ಒಂದು ಸರ್ಪ್ರೈಸ್ ತೋರಿಸೋಣ ಅಂತಿದ್ದೀನಿ. ಸೊ ಈ ತುಂಬ ವ್ಲಾಗಲ್ಲಿ ನೋಡೋಲ್ಲ ಯಾರು, ನಾನು ಫೋಟೋಸ್ ತಂದಿದ್ದೀನಿ. ನಮ್ಮ ಹಳೆ ಗಾಡಿದು 30 ವರ್ಷ ಹಳೆ ಫೋಟೋ ಇದು, ನೀವು ನೋಡ್ಬೋದು. ಕ್ಯಾಮ್ರಾ ಫೋಕಸ್ ಆಗ್ತೈತೆ ನೋಡ್ಬೋದು. ಇದು ಆಲ್ಮೋಸ್ಟ್ ಅವಾಗ ಶೋರೂಮಿಂದ ತಂದಾಗ ಇದ್ದಿದ್ದು ಈ ಫೋಟೋಸು. ಇನ್ನು ನಮ್ಮ ಚಿಕ್ಕಪ್ಪ ಓಡಿಸೋದು ಐತೆ, ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೋಡೋದಾದರೆ ನೀವು ಇದಕ್ಕೂ ಇದಕ್ಕೇನು ವ್ಯತ್ಯಾಸ ಅಂದರೆ, ನಾನು ರೆಡಿ ಮಾಡಿಸಿದಾಗ ಇವಾಗಲೂ ನೋಡಿ ತುಂಬ ವ್ಯತ್ಯಾಸ ಐತೆ. ಕೆಳಗಡೆ ಇದು ಗಾರ್ಡ್ ಪ್ಲೇಟೆಲ್ಲ ಹಾಕಿದ್ರು. ಇವಾಗ ಆಫ್ಟರ್ ಮಾರ್ಕೆಟಲ್ಲಿ ಸಿಗುತ್ತಲ್ವಾ ಈ ADV 390ಗೆಲ್ಲ, ಆದರೆ ಇದು ಮಾತ್ರ ಕಸ್ಟಮೈಸ್ಡ್ ನೋಡಿ. ಅದು ವೆಲ್ಡಿಂಗ್ ಶಾಪಲ್ಲಿ ನಮ್ಮ ಚಿಕ್ಕಪ್ಪ ಮಾಡಿಸಿದ್ದು. ಫಸ್ಟ್ ಇದೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದು ನಮ್ಮ ಚಿಕ್ಕಪ್ಪನೇ. ನೋಡಿ ಇದು ಇಂಡಿಕೇಟರ್ಸ್ ನೋಡಿ ಹೆಂಗೆ ಹಾಕ್ಸೋರೆ, ಇದು ಟ್ರಾನ್ಸ್ಪರೆಂಟು ಸಖತ್ ಬ್ರೈಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಹಾಕ್ಸಿದ್ದು. ಗೀಡೆಲ್ಲ ಏನಿಲ್ಲ ನೋಡಿ, ಸಖತ್ತಾಗೈತೆ. ಇವಾಗ ನೋಡಿ ಇವಾಗ ನಾನು ಇಟ್ಕೊಂಡಿರೋದು, ಅವಾಗ ನಮ್ಮ ಚಿಕ್ಕಪ್ಪ ಇಟ್ಕೊಂಡಿದ್ದು. ಕಮೆಂಟ್ ಸೆಕ್ಷನ್ ಹೇಳಿ ಯಾರು ಚೆನ್ನಾಗಿ ಇಟ್ಕೊಂಡವ್ರೆ ಅಂತ. ಖಂಡಿತ ನೀವು ಹೇಳ್ತೀರಾ ನಮ್ಮ ಚಿಕ್ಕಪ್ಪನೇ ಚೆನ್ನಾಗಿ ಇಟ್ಕೊಂಡವ್ರೆ ಅಂತ. ನಾನು ಅದು ಒಪ್ಕೊತೀನಿ, ಯಾಕಂದರೆ ಆವಾಗ ಅವ್ರು ಸ್ಪೇರ್ ಸಿಗ್ತಾಯಿತ್ತು ಆಯಿತು ಅಂತ ಹೇಳ್ಬಿಟ್ಟಿತ್ತು. ಆದರೆ ಇವಾಗ ನಮ್ಗೆ ಆ ಥರ ಅಲ್ಲ, ನನಗೆ ಸ್ಪೇರ್ ಸಿಗೋದು ಬಹಳ ಕಷ್ಟ ಆಗೈತೆ. ನೋಡ್ಬೋದು ನೀವು ಆಲ್ಮೋಸ್ಟ್ ಒಂದು 30 ವರ್ಷ ಅವಾಗ ತೊಗೊಂಡಾಗ ಫೋಟೋಸ್ ಹೊಡ್ಕೊಂಡಿರೋದು. ಇದು ಯಾವುದೋ ಒಂದು ಹಬ್ಬ ಆಯಿತು. ಇದು ಬಂದ್ಬಿಟ್ಟು ನಮ್ಮ ಓಮ್ನಿ. ಇವಾಗ ಓಮ್ನಿ ಇಲ್ಲ, ಬಟ್ ಈ ಗಾಡಿ ಒಂದೈತೆ. ತುಂಬ ಎಮೋಷನ್ಸ್ ಕನೆಕ್ಟ್ ಆಗಿರ್ತವೆ ಈ ಗಾಡಿಗಳನ್ನೋದು ಈ ಪಿಕ್ಚರಿಂದನೇ ನೋಡ್ಬೋದು. ಸಪ್ರೇಟ್ ಗಾಡಿದೆ ಫೋಟೋ ತೆಗೆದಿಟ್ಕೊಂಡಿದ್ರು ನಮ್ಮ ಮನೇಲಿ, ಕಾರ್ ಆಗಿರಲಿ ಬೈಕ್ ಆಗಿರಲಿ. ಆದರೆ ಇವಾಗ ನಾನು ಏನಕ್ಕೆ ಈ ಥರ ಮೈಂಟೈನ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಒಂದೊಂದು ಹೇಳ್ತೀನಿ. ಆದರೆ ಈ ಫೋಟೋದಲ್ಲಿ ಏನೇನೈತೆ ಡೀಟೇಲಾಗಿ ನಿಮ್ಗೆ ಒಂದು ಸತಿ ಮಾತಾಡೋಣ. ನೀವು ನೋಡೋದಾದರೆ ಇದು ಕೆಳಗಡೆ ಒಂದು ಡ್ಯಾಶ್ ಪ್ಲೇಟ್ ಐತೆ, ಅದೇ ಕೆಳಗಡೆ ಒಂದು ಗಾರ್ಡು, ಆಮೇಲೆ ಶಾಕ್ ಅಬ್ಸರ್ವರ್ ಎಲ್ಲ ನಾರ್ಮಲೇ. ಅದು ಬಂದ್ಬಿಟ್ಟು ಹೈಟ್ ಆಗಿರೋದು. ಇದು ನೋಡಿದ್ರೆ ನಿಮಗೆ ಈ ಹೈಟ್ ಆಗಿರೋದು ಇದು ಅಂದರೆ ಸ್ವಲ್ಪ ಇದು ಬರ್ತವೆ ನಟ್ಸ್ ಥರ, ಅದನ್ನ ಹೈಟ್ ಮಾಡೋದು ಅದೊಂದು ಹಾಕಿದ್ದಾರೆ. ಆಮೇಲೆ ಸೀಟೆಲ್ಲ ಇವ್ರು ಕಸ್ಟಮೈಸ್ ಮಾಡಿಸಿರೋದು. ಅವಾಗ ಆ ಸೀಟೆಲ್ಲ ಬರೋಲ್ಲ ನೋಡಿ, ಇಷ್ಟೆಲ್ಲ ಕಸ್ಟಮೈಸ್ ಮಾಡಿಸಿ ಪೂಜೆ ಮಾಡಿಸಿರೋದು. ಅವಾಗ ಸಖತ್ತಾಗೈತಲ್ಲ, ನನಗೂ ಇಷ್ಟ ಆಯಿತು. ಸೊ ನೋಡ್ಬೋದು. ಇನ್ನೊಂದು ಫೋಟೋ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನಮ್ಮ ಚಿಕ್ಕಪ್ಪ ಓಡಿಸ್ತಾ ಇದ್ದಿದ್ದು. ಸೊ ನೋಡೋದಾದರೆ ಏನಾಯ್ತು ಈ ಗಾಡಿದು, ನಾನು ಏನಕ್ಕೆ ಕಂಪ್ಲೀಟ್ ರೆಸ್ಟೋರೇಷನ್ ಅನ್ನೋದು ವೀಡಿಯೋನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳೋದಾದರೆ, ಆ್ಯಕ್ಚುಲಾಗಿ ಏನಾಯ್ತು ಅಂದರೆ, ನಾನು ಗಾಡಿ FC ಎಲ್ಲ ಮಾಡಿಸಾದ್ಮೇಲೆ ಸ್ವಲ್ಪ ನನ್ನ ಸ್ಟೈಲಲ್ಲಿ ಕೇರಳ ಸ್ಟೈಲಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ, ಆ ಥರ ಮಾಡ್ಸೋಣ ಅಂತಿದ್ದೆ. ಆದರೆ ಏನಾಯಿತು ಕತೆ ಅಂದರೆ ಉಲ್ಟಾ ಆಗೋಯಿತು. FC ಕ್ಲಿಯರ್ ಆಗಲಿಲ್ಲ. FCಗೆ ಡಾಕ್ಯುಮೆಂಟ್ಸಿಗೆ ತುಂಬ ರೋದನೆ ಕೊಟ್ಬಿಟ್ರು. ಅವರು ಪಾಸೇ ಮಾಡಲ್ಲ ನಿಂದು ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ರು. ಯಾಕಂದರೆ ಕಲರ್ ಚೇಂಜ್ ಮಾಡಿದ್ದೆ ನಾನು. ಆಮೇಲೆ ಚಿಕ್ಕ ಪುಟಾನಿದೆ ಅಷ್ಟೇ, ರಿಮ್ಮದೇನೋ ಅದು ಇದು ಅಂತ ಹೇಳ್ಬಿಟ್ಟು ಆಗಲ್ಲ ಅಂತ ಹೇಳಿದ್ರು. ಆಯಿತು, ಇನ್ನು ದುಡ್ಡು ವೇಸ್ಟ್ ಆಯಿತು. ಅದಕ್ಕೆ ಇವಾಗ ಮತ್ತೆ ನೀವು ನೋಡೋದಾದ್ರಲ್ಲ ಈ ಫೋಟೋದಲ್ಲಿ ಹೆಂಗೈತೋ ಹಿಂಗೆ ತಂದುಬಿಡೋಣ ಅಂತೀರಿ. ನೀವು ಕಮೆಂಟ್ ಸೆಕ್ಷನ್ ಹೇಳಿ ಈ ಥರದ ಇಲ್ಲಾಂದ್ರೆ ಈ ಥರ ಇರೋದಾ ನೋಡೋಣ. ಸೊ ಇವಾಗ ಆಲ್ಮೋಸ್ಟ್ ಒಂದು 3 ತಿಂಗಳು ಆಗ್ಬಿಟ್ಟೈತೆ ನಾನು ಈ ಗಾಡಿ ನಿಲ್ಲಿಸಿ. ನೋಡಿ ನಾನು ಕಾಲೇಜ್ಗೆ ಸ್ಕೂಲ್ ಡೇಸ್ಗೆ ಹೋಗ್ತಾ ಇದ್ದಿದ್ದೆ, ಟ್ಯಾಂಕ್ ಮೇಲೆ ಕುತ್ಕೊಂಡು ನಮ್ಮ ಚಿಕ್ಕಪ್ಪ ಕರ್ಕೊಂಬರ್ತಾಯಿದ್ದೆ ಸ್ಕೂಲಿಂದ. ಆದರೆ ಇವಾಗ ನೋಡಿದ್ರೆ ನನ್ನ ಕೈಗೆ ಬಂದಾದ್ಮೇಲಿಂದ ಈ ಗಾಡಿ ಅಧ್ವಾನ ಆಗ್ಬಿಟ್ಟೈತೆ. ಮತ್ತು ಇದನ್ನ ರೋಡಿಗೆ ತಂದು ನೀಟಾಗಿ ತಂದು ಸ್ವಲ್ಪ ಬೇರೆ ಸ್ಟೈಲಲ್ಲಿ ತರೋಣ ಅಂತಿದ್ದೀನಿ. ಸ್ವಲ್ಪ ಟೈಮ್ ಬೇಕು, ಟೈಮ್ ಹಿಡಿಯುತ್ತೆ ಖಂಡಿತ. ಸೊ ಇಷ್ಟೆಲ್ಲ ನೋಡಿದ್ರಲ್ಲ, ಇಷ್ಟೆಲ್ಲ ಎಮೋಷನ್ ಕನೆಕ್ಟ್ ಆಗಿರೋ ಗಾಡಿ ಒಂದು ತುಂಬ ಜನ ಏನಂತಾರೆ, ಒಂದು ಗಾಡಿ ಅಷ್ಟೇ ಅಲ್ಲ ಗುರು ಅಂತಾರೆ. ಆದರೆ ನಮ್ಗೆ ಆ ಗಾಡಿ ಅಷ್ಟೇ ಅಲ್ಲ, ಅದೊಂಥರ ಎಮೋಷನ್ ಅಂತ. ಸೊ ಇಷ್ಟೆಲ್ಲ ಆಯಿತು. ಇವಾಗ 3 ತಿಂಗಳಾಗ್ಬಿಟ್ಟೈತೆ. ಏನು ಈ ಡ್ಯಾಮೇಜ್ಗಳು ಏನಾಗೈತೆ ಆ್ಯಕ್ಚುಲಾಗಿ ನಾನು ಏನಕ್ಕೆ ವೀಡಿಯೋಗಳು ಮಾಡಿಲ್ಲ ಅಂದರೆ, ಮನೆ ಹತ್ರ ಇರೋ ಮಕ್ಕಳಲ್ಲ ಅವ್ರ ಪಿಚಾಚಿಗಳು ಬೀಳ್ಸ್ಬಿಟ್ಟವ್ರು ನೋಡಿ, ತುಂಬ ಬೀಳ್ಸ್ಬಿಟ್ಟಿವೆ ಎಲ್ಲ ಕ್ರ್ಯಾಕಾಗಿ. ಇಂಡಿಕೇಟ್ರು ಹೊಸ ತಂದಿದ್ದೆ, ಅದು ಶೋಗಂದು ನಿಮ್ಗೆ ಸಿಗೋದು ಬಹಳ ಕಷ್ಟ.
ಸ್ವಲ್ಪ ಒರಿಜಿನಲ್ ಕ್ವಾಲಿಟಿ ಅನ್ನೋದು ಅದು ಬಿದ್ದು ಹಾಳಾಗೋಯ್ತು. ಇದು ನೋಡಿ ಗೀಂಟ್ ಎಲ್ಲ 2-3 ಸತಿ ಬಿದ್ದಿದ್ರು. ನಾನು ಬೆಂಗಳೂರಲ್ಲಿ ಇರಲಿಲ್ಲ ಆವಾಗ. ಸೊ ಬಿದ್ದು ಹಾಳಾಗೈತೆ. ಆಮೇಲೆ ನೋಡಿ ಎಲ್ಲ ಓಪನ್ ಆಗಿಬಿಟ್ಟೈತೆ. ಫೇರಿಂಗ್ ಬೇರೆ ಹೋಗ್ಬಿಟ್ಟೈತೆ. ಫೇರಿಂಗ್ ಕಸ್ಟಮೈಸ್ ಮಾಡಿಸಿದ್ದೆ. ಸೊ ನೋಡ್ಬೋದು ತುಂಬ ಧೂಳೈತೆ ಗುರು ನೋಡಿ. ಯಪ್ಪ ನಿಜ ದೇವರಣಗೆ ಇವಾಗ ನೋಡಿದ್ರೆ ನಮ್ಮಪ್ಪ ಹೆಂಗೆ ಉಗಿತಾರೆ ಅಂದರೆ ಹಂಗೆ ಉಗಿಯಲ್ಲ. ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದರು. ಆಮೇಲೆ ಇವಾಗ ಏನು ಅಂದ್ಕೊಂಡವ್ರೆ ಅಂದರೆ ಅವರು ನಮ್ಮ ಅಣ್ಣ ಓಡಿಸ್ತವನೆ, ಅವಾಗ ತೆಗಿತಾನೆ ಅಂದ್ಕೊಂಡವ್ರೆ. ಆದರೆ ಇಲ್ಲಿ ನೋಡಿದ್ರೆ ಕಂಡೀಷನ್ ನಾನು ತೆಗ್ದೇ ಇಲ್ಲ, ಫುಲ್ ಧೂಳಾಗ್ಬಿಟ್ಟೈತೆ. ನೋಡೋಣ, ಸ್ಟಾರ್ಟ್ ಮಾಡೋಣ ನಮ್ಮ ಸಮುರಾಯಿನ. ತುಂಬ ಒಬ್ರೊಬ್ರು ಅಂದ್ಕೊತಾರೆ ಈ ಗಾಡಿಗಳೆಲ್ಲ ಹಳೆಯ ಗಾಡಿಗಳನ್ನೆಲ್ಲ ಮಾರ್ಬಿಡ್ತಾರೆ, ಇಲ್ಲಾಂದರೆ ಮಾರ್ಬಿಟ್ಟಿದ್ದೀನಿ ಅಂತಲೂ ಅಂದ್ಕೊಂಡ್ಬಿಟ್ರು. ಆದರೆ ಈ ಗಾಡಿನ ಯಾವತ್ತೂ ಮಾಡಲ್ಲ ನಾವು. ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಏನೇ ಆಗಲಿ ನನಗೆ ಮನೇಲೇ ಇರುತ್ತೆ ಈ ಗಾಡಿ. ಯಾಕೆ ಅಷ್ಟೊಂದು ಪ್ರೀತಿ ಅನ್ನೋದು ಅವಾಗ ಅವಶ್ಯಕತೆ ಇತ್ತು. ನಮ್ಮ ಅಪ್ಪಂಗೆ ತುಂಬ ಈ ಸೈಕಲಲ್ಲಿ ಓಡಾಡಿ ಕಷ್ಟ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಈ ಸಮುರಾಯಿ ತೊಗೊಂಡಿದ್ರು. ನೋಡ್ಬೋದು ನೀವು, ಫೋಟೋಸು ತೋರಿಸ್ತೀನಲ್ಲ, ಇವಾಗ ತೊಗೊಂಡಿದ್ರು. ಕ್ಯಾಮ್ರಾ ಕ್ಯಾಪ್ಚರ್ ಆಗ್ತಾಯಿಲ್ಲಪ್ಪ. ಹಾಂ, ಆವಾಗ ಈ ಗಾಡಿ ಬೇಕೇ ಬೇಕಿತ್ತು, ನಮ್ಮ ಫ್ಯಾಮಿಲಿ ಪರ್ಪಸ್ಸು ಇತ್ತು. ಸೊ ಅದಕ್ಕೆ ಈ ಗಾಡಿ ಅನ್ನೋದು ಕಂಪಲ್ಸರಿ ಇತ್ತು. ಕಷ್ಟ ಇತ್ತು ಅವಾಗೆಲ್ಲ ನಡ್ಕೊಂಡು ಹೋಗೋದು. ಫುಲ್ ಫಾರೆಸ್ಟ್ ಎಲ್ಲ, ಸ್ವಲ್ಪ ಫಾರೆಸ್ಟ್ ಥರ ಬೇರೆ ಇತ್ತು ಈ ಆರನಗರ ಅವಾಗ. ಸೊ ಅದಕ್ಕೆ ಇವಾಗ ಬಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡೋಣ. 3 ತಿಂಗಳಾಗೈತೆ, ಗೊತ್ತಿಲ್ಲ ಸಮುರಾಯಿ ಸ್ಟಾರ್ಟ್ ಆಗುತ್ತೋ ಇಲ್ವೋ. ಇವಾಗ ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಸಮುರಾಯಿನ. ಶ್ರೀರಾಮ್ ನೋಡಿ, ಅವಾಗ ಇಕ್ತಾಯಿದೆ ಬಟ್ಟು ಇದು ಹಂಗೆ ಐತೆ. ನಾನಿದು ಮೀಟ್ರು ಚೇಂಜ್ ಮಾಡಿಲ್ಲ. ಆಲ್ಮೋಸ್ಟ್ ಇಕ್ತಾರೆ. ಶನಿವಾರ ಪೂಜೆ ಮಾಡ್ತಾನೆ ಇದ್ರು ನಮ್ಮಪ್ಪ ಅವಾಗ. ಸೊ ವಿತೌಟು ಒಂದು ರಾಕ್ ಇಕ್ಕೊಂದು 2 ಹೊಡಿಯೋಣ. 3 ತಿಂಗಳಾಗೈತಲ್ಲ, ಏನು ಸ್ಟಾರ್ಟ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ಕಾರ್ಬೋರೇಟ್ರ್ ಬಿಚ್ಚಬೇಕಾಗತ್ತೆ. 1 2 ಓಕೆ, ಕೀ ಆನ್ ಮಾಡೋಣ. ಓಕೆ, ಸ್ಟಾರ್ಟ್ ಆಯ್ತು ನೋಡ್ದ. ಗ್ಯಾಸ್ ಎಲ್ಲ ಸೌಂಡು ಗ್ಯಾಸ್ಕೆಟ್ ಹೋಗ್ಬಿಟ್ಟೈತೆ, ಅದಕ್ಕೆ ಸೌಂಡ್ ಹಿಂಗೆ ಕೇಳಿಸ್ತಾ ಇತ್ತು. ಯಪ್ಪ ಮನ್ಕೊಂಡ್ಬಿಡುತ್ತಿದ್ದು. ನೋಡಿದ್ರಲ್ಲ, ಇವಾಗ ನಾನು ಆಚೆಗೆ ತೆಗೆದ್ಬಿಟ್ಟು ನಿಮ್ಗೆ ನೀಟಾಗಿ ಸ್ಟಾರ್ಟ್ ಮಾಡ್ಬಿಟ್ಟು ಇದು ಗ್ಯಾಸ್ಕೆಟ್ ಏನೋ ಸೌಂಡ್ ಬರ್ತೈತೆ, ಅದಕ್ಕೆ ನಾನು ನಿಲ್ಲಿಸಿದೆ. ಎಲ್ಲೋ ಲೀಕ್ ಆಗ್ತೈತೆ, ಇಲ್ಲಿ ಲೀಕ್ ಆಗ್ತೈತೆ, ನೀವು ನೋಡ್ಬೋದು. ಅದಕ್ಕೆ ಸೌಂಡು ಫುಲ್ಲು ಲೋಡ್ ಐತೆ. ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಶೀಲ್ಡೆಲ್ಲ ಬಿದ್ದು ನ್ಯಾಷನಲ್ ಪಡಿಸ್ಬಿಟ್ಟವ್ರಪ್ಪ ಈ ಮಕ್ಕಳು. ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಂದು ರೌಂಡ್ ಹೋಗೋಣ ಸ್ಟಾರ್ಟ್ ಮಾಡ್ಬಿಟ್ಟು. ನೋಡ್ಬೋದು, ಆವಾಗಲೇ ಒಂದು ಕಿಕ್ಕಿಗೆ ಸ್ಟಾರ್ಟ್, ಒಂದು 3-4 ಕಿಕ್ಕಿಗೆ ಎತ್ಕೊಂತು. ಇವಾಗ ಇಲ್ಲಿ ನೋಡೋಣ. ಅಪ್ಪ ಓಕೆ, ಜೈ ಶ್ರೀರಾಮ್. ಓಕೆ, ಇವಾಗ ಓಡೋಣ, ನೋಡೋಣ ಏನೇನೈತೆ ಪ್ರಾಬ್ಲಮ್ ಇದರಲ್ಲಿ ಎಲ್ಲ ಗೊತ್ತಾಗತ್ತೆ. ಪ್ರಾಬ್ಲಮ್ ಅನ್ನೋದೇನಿಲ್ಲ, ಕರೆಕ್ಟಾಗಿ ರೆಡಿ ಮಾಡಿಸಿದ್ದೆ. ಗ್ಯಾಸ್ ಕಿಟ್ ಏನೋ ಹೋಗೈತೆ ಅಷ್ಟೇ. ಓಕೆ, ಚೆನ್ನಾಗೈತಪ್ಪ, ಓಡ್ಸೋಕ್ಕೇನು ಹಂಗೇನು ಅನ್ನಿಸ್ತಾ ಇಲ್ಲ ನನಗೆ. ಇದೊಂದು ಹೋಗ್ಬಿಟ್ಟೈತೆ ಸ್ಪೀಡೋಮೀಟ್ರು, ಅದು ಬಿಟ್ಟರೆ ಇನ್ನೇನಿಲ್ಲ. ಅದೇ ಚಿಕ್ಕ ಮಕ್ಳು ಹೇಳಿದ್ನಲ್ಲ, ಬೀಳ್ಸ್ಬಿಟ್ಟು ಹಾಳು ಮಾಡಾಕ್ಬಿಟ್ಟವ್ರಂತ. ಅದರಿಂದ ಮುಂದೆ ಹಿಂದೆ ಏನೇನೋ ಬೆಂಡಾಗವೆ. ಹ್ಯಾಂಡ್ಲಲ್ಲ ಇದು, ಇದು ಬೆಂಡಾಗೈತೆ ಹೆಡ್ಲೈಟು. ಅದು ಬಿಟ್ಟರೆ ಇನ್ನು ಓವರಾಲ್ ಓಕೆ, ಸ್ಮೂತಾಗೈತೆ. ಅದೇ ಏನು ತೊಂದರೆ ಏನಿಲ್ಲ, ನಾನೆಲ್ಲ ನೀಟಾಗಿ ಮಾಡಿಸಿದ್ದೆ. ಅದು ಈ ಬಾಡಿ ಕಿಟ್ಗಳು ಅನ್ನೋದೇ ತೊಂದರೆ ಆಗೋಯ್ತು. ನೋಡೋಣ, ಈ ಸತಿ ನೀಟಾಗಿ ಮಾಡಿಸೋಣ. ಈ ಸತಿ ಸ್ವಲ್ಪ ಕಸ್ಟಮೈಸ್ಡು, ಫುಲ್ಲು ರಗೇಡ್ ಆಗಿರೋದೆಲ್ಲ ಮೆಟಲ್ ಹಾಕ್ಸ್ಬಿಡೋಣ ಅಂತೀನಿ. ಯಾಕಂದರೆ ಈ ಸೈಡ್ ಶೀಲ್ಡ್ ಎಲ್ಲ ಬರೋದು ಇದಕ್ಕೆ ಫೈಬರ್ ಬರುತ್ತೆ. ಅದಕ್ಕೆ ಇಂಜಿನ್ ಆಯಿಲ್ ಬೇರೆ ಸ್ವಲ್ಪ ಕಡಿಮೆ ಐತೆ. ನಾನು ಲಾಸ್ಟ್ ಟೈಮು ಬಿದ್ದಾಗ ಅಲ್ಲೆಲ್ಲ ಆಯಿಲ್ ಲೀಕ್ ಆಗಿತ್ತು. ಸೊ ಈ ಸತಿ ನೀಟಾಗಿ ಆಯಿಲ್ ತಂದುಬಿಟ್ಟು ಚೇಂಜ್ ಮಾಡಬೇಕು. ಆಮೇಲೆ ಬಾಡಿ ಕಿಟ್ಟೆಲ್ಲ ತರಿಸೋದು ಪ್ಲ್ಯಾನ್ ಐತೆ. ಒಂದೊಂದೇ ಮಾಡಿಸೋಣ. ಸ್ಪೇರ್ ಸಿಗೋದು ತುಂಬ ಕಷ್ಟ ಆಗಿಬಿಟ್ಟೈತೆ. ಶಿವಾಜಿನಗರಲ್ಲೂ ಹುಡುಕ್ಬಿಟ್ಟೆ, ಗೊತ್ತಿರೋರ ಕೈಯಲ್ಲೂ ಕೇಳ್ಬಿಟ್ಟೆ. ಹಳೇದು ಇನ್ನೂ ನನಗಿಂತ ರಶ್ ಜಾಸ್ತಿ ಇರೋದು ಕೊಡ್ತಾರೆ ಅವರು. ಏನಪ್ಪ ಇನ್ನು ಪ್ರೈಸ್ನ ಅವ್ರು ಅಂಥದ್ದು ಕೊಟ್ಟರೆ. ಅದಕ್ಕೆ ಬ್ರೇಕ್ ಗೀಕೆಲ್ಲ ಸ್ವಲ್ಪ ಓಡಿಸಿಲ್ಲ ಅಲ್ವ 3 ತಿಂಗಳಿಂದ, ಅದಕ್ಕೆ ಕೇಬಲ್ಗಳೆಲ್ಲ ಜಾಮ್ ಆಗಿಬಿಟ್ಟವಪ್ಪ. ಅದೇ ನೋಡಿ, ಏನಂದರೆ ಈ ಗಾಡಿ ನನಗಿಷ್ಟ ಅಂದರೆ, ಎಷ್ಟೇ ದಿನ ನಿಲ್ಲಿಸ್ರಿ ನೀವು ಹಳೆ ಗಾಡಿಗಳನ್ನ, ಸುಮ್ಮನೆ ಒಂದು 2 ಕಿಕ್ಕು 3 ಕಿಕ್ ರಾಕ್ ಕಿಕ್ ಹೊಡೆದ್ಬಿಟ್ಟು ಚೋಕ್ ಕೊಟ್ಕೊಂಡು 1-2 ಕಿಕ್ ಹೊಡೆದ್ರೆ ಎತ್ಕೊಂಡ್ಬಿಡುತ್ತೆ ಬೇಗ.
ಅದೇ ಇವಾಗ ಹೊಸ ಗಾಡಿಗಳಂದರೆ ಅದು ಹೋಗ್ಬಿಟ್ಟೈತಪ್ಪ ಇದು ಹೋಗ್ಬಿಟ್ಟೈತೆ ಅಂತ ತಲೆನೋವು ಇರಬೇಕು. ಅಲ್ಲ ಏನಿಲ್ಲ ನೋಡಿ, ಇನ್ನು ಆರಾಮಾಗಿ ಚೆನ್ನಾಗಿ ಓಡ್ತೈತೆ, ಇನ್ನು ಆರಾಮಾಗಿ ಓಡಿಸಾಡ್ಕೊಂಡಿರ್ಬೋದು, ಆ ಥರ ಇದೆ. ಆದರೆ ಏನಂದರೆ ಈ ಸ್ವಲ್ಪ ಬಾಡಿದೊಂದು ಸ್ಪೇಸ್ ಹೇಳಿದ್ನಲ್ಲ, ಅದೊಂದು ಬಿಟ್ಟರೆ ಇನ್ನೆಲ್ಲ ಓಕೆ. ಸೊ ಇವಾಗ ನೀವು ನೋಡ್ಬೋದು, ಇದೇ ಅಪ್ಪ ಇವತ್ತಿಗೆ ಸಮುರೈ ವ್ಲಾಗು.